ಇದೇ ಗೋಬೇಕಲ್ಲಮ್ಮ ಟೆಂಪಲ್ ಫ್ರೆಂಡ್ಸ್. ಇವಾಗ ಬಂದೆ. ನನ್ನ ಫ್ರೆಂಡ್ ಅಲ್ಲೇ ಅವನು ಹಿಂದೆಗಡೆ. ಅವ್ನ ಟೆಂಪಲ್ಗೆನ ಬರಲ್ಲ, ಸ್ನಾನ ಮಾಡಿಲ್ಲ ಅಂದ. ಅದಕ್ಕೆ ನಾನೇ ಹೋಗ್ಬಿಟ್ಟು ಬರೋಣ ಅಂತ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದೀವಿ. ಆ ಏಯ್ ಮುಟ್ಟಿದ್ರೆ 300 ಇದ್ಲೇ, ಅದ್ರಲ್ಲಿ ಸೆಲ್ಫ್ ಬತ್ತೈತಾ? ಒಳ್ಳೆ ಅವನ ಗಾಡಿನೇ ಸ್ಟಾರ್ಟ್ ಮಾಡಕ್ ಗೊತ್ತಾಗಿಲ್ಲ. ನೋಡಿ ಫ್ರೆಂಡ್ಸ್, ಇವನು ಕೊನೆಗೂ ನನ್ಗೆ ಊಟ ಕೊಡಿಸ್ತಿಲ್ಲ. ನಮ್ ಎಂಜಲು ನಮ್ ಉಚ್ಚೆ ಕುಡ್ದು ನಮ್ ಹೇಳ್ತಿಂದು ಬದುಕುದ್ ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ ಏನಣ್ಣ. ಊಟ ಕೊಡ್ಸಕ್ ಕಾಸೈತೆ ಕಾಸೈತೆ ಆದ್ರೆ ಊಟ ಕೊಡಿಸ್ಲಿಲ್ಲ. ಬೆಳಗ್ಗೆ ಕಾಸಿರ್ಲಿಲ್ಲ. ಈ ನನ್ ಮಗ ತಿಕ್ಕವ್ರ ಕಂಡಿದ್ದೆ ಇಷ್ಟೊತ್ತಕ ನನ್ ಮೇಲೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಯಾಕಪ್ಪ ಇಷ್ಟೊಂದು ದಿನ ಗ್ಯಾಪ್ ಆಯ್ತು ವ್ಲಾಗ್ಸ್ಗೆ ಅಂದ್ರೆ ಟೈಮ್ ಸಿಗ್ತಿರ್ಲಿಲ್ಲ, ಕೆಲ್ಸದ ಬಿಸಿಯಿಂದ ವ್ಲಾಗ್ ಮಾಡಕ್ ಆಗ್ತಾ ಇರ್ಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳೋರು ಮಾಡು ಮಾಡು ಅಂತ. ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡಿದೀನಿ. ನೋಡೋಣ, ಇವತ್ತಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತೀನಿ. ಸರ್ಪ್ರೈಸ್ ಕೊಡೋಣ ಅಂತ, ನೋಡೋಣ ಹೆಂಗ್ ಮಾಡ್ತಾನೆ ಅಂತ. ಅವನು ಈವೆಂಟ್ ಹೋಗೋನೆ ಗೋಬೇಕಲ್ಲಮ್ಮ ಟೆಂಪಲ್ ಹತ್ರ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಟೆಂಪಲ್ ಹತ್ರ ಹೋಗೋಣ ಅಂತ. ಟೈಮ್ ಬಂದು 1 ಗಂಟೆ ಆಯ್ತು ಊಟ ಟೈಮು. ವ್ಲಾಗ್ನೆಲ್ಲ ಡ್ಯೂಟಿ ಟೈಮಲ್ಲೆಲ್ಲ ಮಾಡಕ್ ಹೋಗಲ್ಲ. ಬನ್ನಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ನನ್ನ ಫ್ರೆಂಡ್ ಹತ್ರಕ್ಕೆ. ಇದೇ ಗೋಬೇಕಲ್ಲಮ್ಮ ಟೆಂಪಲ್ ಫ್ರೆಂಡ್ಸ್. ಇವಾಗ ಬಂದೆ. ನನ್ನ ಫ್ರೆಂಡ್ ಅಲ್ಲೇ ಅವನು ಹಿಂದೆಗಡೆ. ಅವ್ನ ಟೆಂಪಲ್ಗೆನ ಬರಲ್ಲ, ಸ್ನಾನ ಮಾಡಿಲ್ಲ ಅಂದ. ಅದಕ್ಕೆ ನಾನೇ ಹೋಗ್ಬಿಟ್ಟು ಬರೋಣ ಅಂತ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದೀವಿ. ಇಲ್ಲೇ ಕೈ ತೊಳ್ಕೊಂಡು ಹೋಗೋಣ. ಇದೆ ಟೆಂಪಲ್ ಎಂಟ್ರಿ. ಈ ಟೆಂಪಲ್ ಅಲ್ಲಿ ಏನಾರ ಬೇಡ್ಕೊಂಡು ಇಲ್ಲಿ ಕಾಯಿನ್ ಕಚ್ಚಿದ್ರೆ, ಅದು ಕಚ್ಕೊಂಡ್ರೆ ಅದು ನೆರವೇರುತ್ತೆ ಅಂತ ಹೇಳ್ತಾರೆ. ಅದನ್ನ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲೆಲ್ಲ ಕಾಯಿನ್ ಕಚ್ಚಿದ್ದಾರೆ. ಕಚ್ಚಿದ್ದಾರೆ ಇಲ್ಲೊಂದು. ಫೈನಲ್ ಆಗಿ ದರ್ಶನ ಎಲ್ಲ ಆಯ್ತು. ಇಲ್ಲೇ ಹತ್ರ ನೆಲಮಂಗಲ ಇರೋದ್ರ ಎಲ್ಲರಿಗೂ ಗೊತ್ತಿರುತ್ತೆ, ಇದು ಫೇಮಸ್ ಟೆಂಪಲ್ ಅಂತ. ಗೊತ್ತಿಲ್ದವ್ರಿಗೆ ತೋರಿಸ್ತಾ ಇದೀನಿ. ವೀಕ್ ಡೇಸ್ ಆಗಿರೋದ್ರಿಂದ ಇಷ್ಟು ಕಡಿಮೆ ಐತೆ. ಆಷಾಢ ಸ್ಟಾರ್ಟ್ ಆದ್ರೆ ಇನ್ನೂ ಜಾಸ್ತಿ ಜನ ಇರ್ತಾರೆ. ನೋಡಿ, ಇವೆಲ್ಲ ಪೂಜೆ ಮಾಡ್ಸಕ್ ನಿಂತಿರೋ ಗಾಡಿ. ನೆಲಮಂಗಲ ಇಂದ ಬರ್ತಾ ಇಲ್ಲಿ ಫಸ್ಟ್ ಟೋಲ್ ಸಿಗುತ್ತಲ್ಲ, ಎಂಟ್ಕನಹಳ್ಳಿ ಟೋಲು, ಅಲ್ಲಿಂದ 100 ಮೀಟರ್ ಮುಂದಕ್ಕೆ ಬಂದ್ರೆ ಇಲ್ಲೇ ಲೆಫ್ಟ್ ಸೈಡ್ ಅಲ್ಲಿನೇ ಗೋಬೇಕಲ್ಲಮ್ಮ ಟೆಂಪಲ್ ಇರುತ್ತೆ. ಫೈನಲ್ ಆಗಿ ಎಲ್ಲ ದರ್ಶನ ಎಲ್ಲ ಮುಗೀತು. ಇವಾಗ ನನ್ನ ಫ್ರೆಂಡ್ ಎಲ್ಲ ಕರ್ಕೊಂಡು ಹೋಗ್ತೀನಿ ಊಟಕ್ಕೆ ಅಂತಾನೆ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ. ಏಯ್ ಮುಟ್ಟಿದ್ರೆ 300 ಇದ್ಲೇ, ಅದ್ರಲ್ಲಿ ಸೆಲ್ಫ್ ಬತ್ತೈತಾ? ಒಳ್ಳೆ ಅವನ ಗಾಡಿನೇ ಸ್ಟಾರ್ಟ್ ಮಾಡಕ್ ಗೊತ್ತಾಗಿಲ್ಲ. ಏನ್ ಮಾಡಮಗಲೇ, ಜೋರ ಕಿಕ್ ಹೊಡಿಯಲ್ಲ. ನೋಡಿ ಫ್ರೆಂಡ್ಸ್, ಆ ಗಾಡಿನೂ ಸ್ಟಾರ್ಟ್ ಮಾಡಕ್ ಬರಲ್ಲ ಕರೆಕ್ಟ್ ಆಗಿ ಅವ್ನಿಗೆ ಅಂತ. ಕಿಲಾಡಿನ ಮಡಿಕೊಂಡಿದೀನಿ ಜೊತೆಲಿ. ಬರಲ್ಲ. ಆಯ್ತು ಬಾರಪ್ಪ. ಹಿಂಗೆಲ್ಲ ಕರ್ಕೊಂಡು ಹೋಗ್ತಾನೆ ಫ್ರೆಂಡ್ಸ್. ನೋಡೋಣ ಅದೆಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ಗೊತ್ತಿಲ್ಲ. ಹಾಳ್ ಮಾಡಪ್ಪ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಏನ್ ಹಾಳು ಮಾಡ್ತೀನಿ? ನನ್ ಹಾಳ್ ಮಾಡ್ರಿ. ಏನ್ ಹಾಳು ಮಾಡ್ತಿದ್ವಿ? ಊಟ ಕರ್ಕೊಂಡು ಹೋಗ್ತಿದ್ದೀನಿ ಏನೋ ಫ್ರೆಂಡ್ಸ್. ಅದು ಅಲ್ತೀರಾ, ಡ್ಯೂಟಿ ಅವರ್ಸ್ ಅಲ್ಲಿ ಲಾಗ್ ಮಾಡಬಾರ್ದು ಅಂತ ಕರೆಕ್ಟ್ ಆಗಿ 1 ಗಂಟೆಯಿಂದ 2 ಗಂಟೆವರೆಗೂ ಊಟ ಟೈಮ್ ಐತೆ ನಮ್ಗೆ RNS ಅಲ್ಲಿ. ಲೋಗ ಮುಚ್ಚಮ್ಮ. ಆ ಟೈಮ್ ಅಲ್ಲಿ ಲಾಗ್ ಮಾಡ್ತಾ ಇರೋದು ನಾವು. ಡ್ಯೂಟಿ ಅವರ್ಸ್ ಅಲ್ಲಿ ನಾವು ಮಾಡ್ತಾ ಇಲ್ಲ. ಹೋಗೋಣ ಬನ್ನಿ, ಅದೆಲ್ಲಿ ಕರ್ಕೊಂಡು ಹೋಗ್ತಾನೆ ಇನ್ನೂ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್. ಗರ್ಡನರ್ ಮತ್ತೆ ಕೂತು ಗೊತ್ತೈತಿ. ಗರ್ಡನ ಮನೆ ಆ ಕಡೆ. ಓಕೆ ಫ್ರೆಂಡ್ಸ್, ಇವನು ಎಲ್ಲೆಲ್ಲ ಹೇಳ್ತಾ ಇಲ್ಲ. ನೋಡೋಣ ಬನ್ನಿ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ. ನೋಡಿ ಫ್ರೆಂಡ್ಸ್, ಇವನು ಕೊನೆಗೂ ನನ್ಗೆ ಊಟ ಕೊಡಿಸ್ತಿಲ್ಲ. ನಮ್ ಎಂಜಲು ನಮ್ ಉಚ್ಚೆ ಕುಡ್ದು ನಮ್ ಹೇಳ್ತಿಂದು ಬದುಕುದ್ ನನ್ನ ಮಕ್ಕಳು ನೀವು. ಊಟ ಕೊಡ್ಸಕ್ ಕಾಸೈತೆ ಕಾಸೈತೆ ಆದ್ರೆ ಊಟ ಕೊಡಿಸ್ಲಿಲ್ಲ. ಬೆಳಗ್ಗೆ ಕಾಸಿರ್ಲಿಲ್ಲ. ಈ ನನ್ ಮಗ ತಿಕ್ಕವ್ರ ಕಂಡಿದ್ದೆ ಇಷ್ಟೊತ್ತಕ ನನ್ ಮೇಲೆ. ಅಲ್ಲ
ಫ್ರೆಂಡ್ಸ್ ಎಲ್ಲೆಲ್ಲ ಹೋಗೋಣ ಏನೇನ ಮಾಡೋಣ ಫುಲ್ಲು ಹೊಟ್ಟೆ ಸಿತೈತ್ ನನಗೆ ಅಲ್ಲೋಗೋಣ ಇಲ್ಲೋಗೋಣ ಅಂತಿದ್ದ. ಇವಾಗ ಓದಕ್ಕೆ ಹಸು ಬಂದ್ಬಿಟ್ಟೈತಾ? ಏನ್ ಓದಿರೋದ್ ನೀನು? ಏನ್ ಕೆಲಸ ಮಾಡ್ತೈತಿ? ಕೆಲಸ ಮಾಡ್ತಾ ಇರಲಿಲ್ಲ. ಸ್ಯಾಲ್ರಿ ಎಷ್ಟು ನಿನ್ಗೆ? ನೋಡಿ ಫ್ರೆಂಡ್ಸ್, ಡಬಲ್ ಡಿಗ್ರಿ ಮಾಡಿ 20,000 ಸಂಬಳಕ್ಕೆ ಕೆಲಸ ಮಾಡಿದವನಿ. ಫ್ರೆಂಡ್ಸ್ ಆಗ್ಲೇ ಟೈಮು 1:40 ಆಗ್ತಾ ಬಂತು. ಬನ್ನಿ ಶೋರೂಮ್ ಹತ್ರ ಹೋಗೋಣ, ಟೈಮ್ ಆಗುತ್ತೆ. ಫ್ರೆಂಡ್ಸ್ ಟೈಮ್ ಬಂತು ಆಗ್ಲೇ 7 ಗಂಟೆ 7:15 ಆಗ್ತಾ ಬಂತು. ಅಲ್ಲಿಂದ ಬಂದನು ವ್ಲಾಗ್ಸ್ ಏನು ಮಾಡಲಿಲ್ಲ, ಯಾಕಂದ್ರೆ ಡ್ಯೂಟಿ ಅವರ್ಸ್ ಇತ್ತು ಅಂತ. ಇವಾಗ ಕೆಲಸ ಬಿಟ್ಟು 7 ಗಂಟೆ ಆಗೈತೆ, ಇವಾಗ ಹೋಗ್ಬೇಕು. ಮನು ಅದೇನೋ ಐಟಮ್ ಆರ್ಡರ್ ಮಾಡಿದ್ದ, ಅದು ಬಂದಿದೆ, ಅದನ್ನ ತಗೊಂಡೋಗಿ ಮನುಗ್ ಕೊಡ್ಬೇಕು ಇವಾಗ. ನೋಡಿ ಇದೇ ಐಟಮ್ ಏನೋ ಮಾಡಿದ್ದ ಎಕ್ಸ್ಪಲ್ಸ್ದು ಅವ್ರ ಫ್ರೆಂಡ್ಗೆ ಅಂತ, ಅದನ್ನ ತಗೊಂಡೋಗಿ ಅವನು ಕೊಟ್ಬಿಟ್ಟು ಹೋಗ್ಬೇಕು. ಇದೇ ನಮ್ಮ ಶೋರೂಮ್, ನೆಲಮಂಗಲ ಶೋರೂಮ್. ಓಕೆ ಫ್ರೆಂಡ್ಸ್, ಬನ್ನಿ ಅವ್ನಿಗೆ ಕೊಟ್ಬಿಟ್ಟು ಅವ್ನು ಮನೆಗೆ. ಅಲ್ಲಿ ಮನೆಗೆ ಇರೋದು ECM ಪಾರ್ಟ್ ಕೊಟ್ಬಿಟ್ಟು ಡೈರೆಕ್ಟಾಗಿ ನಾನು ನೆಲಮಂಗ್ಲಾಗ ಬಂದೆ. ಏನಕ್ಕೆ ಅಂದರೆ ನಮ್ಮ ಅಣ್ಣ ಶೋ ಪಾರ್ಟ್ಸ್ ತಗೊಂಡಿದ್ದೀನಿ ಅಂತ ಅಂದ. ತಗೊಂಡೋಗೋಣ ಬಾ, ನನಗೆ ಕರ್ಕೊಂಡು ಹೋಗೋದು, ಅದಕ್ಕೆ ಬಂದಿದ್ದೀನಿ. ನಮ್ಮ ಅಣ್ಣ ಇಲ್ಲೇ ಕೆಲಸ ಮಾಡೋದು, ಬಸ್ ಸ್ಟ್ಯಾಂಡ್ ಆಪೋಸಿಟ್ಟು ಮಾರುತಿ ಜ್ಯುವೆಲರ್ಸಲ್ಲಿ ಕೆಲಸ ಮಾಡ್ತಾನೆ. ಬನ್ನಿ ಅವನ್ನ ಕರ್ಕೊಂಡು ಹೋಗೋಣ ಇವಾಗ. ಫ್ರೆಂಡ್ಸ್ 5 ನಿಮಿಷ ಅಂತೇಳಿ ಅರ್ಧ ಗಂಟೆ ಕಾಯಿಸ್ತಾ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ನಮ್ಮ ಬಾಬಣ್ಣ ಸಿಕ್ಕಿತ್ತು, ಊಟ ಪಾರ್ಸಲ್ ಕೊಡ್ಸೈತೆ, ಹೋಗಿ ಮನೆಗೆ ತಿನ್ಬೇಕು. ನಮ್ಮ ಅಮ್ಮ ಇಲ್ಲ ನೋಡಿ, ಇದೇ ಪಾರ್ಟ್ಸು. ನಮ್ಮ ಅಣ್ಣ ನೆಲಮಂಗಲದಿಂದ ಕರ್ಕೊಂಡು ಇವಾಗ ಮನೆ ಹತ್ರಕ್ಕೆ ಬಂದೆ. ನೋಡಿ ಫ್ರೆಂಡ್ಸ್, ಇದೇ ಪಾರ್ಟ್ನೇ ತಗೊಂಬರಕ್ಕೆ ನಮ್ಮ ಅಣ್ಣ ನನ್ನನ್ನು ಅಲ್ಲಿ ಕರೆದಿದ್ದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಮುಗಿಸೋಂಥ ಟೈಮ್ ಆಯಿತು. ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಇದೇ ಥರ ಕಂಟೆಂಟ್ಗಳು ಕೊಡ್ತಾ ಇರ್ತೀನಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲೇ ಮುಗಿಸೋಂಥ ಟೈಮ್ ಆಯಿತು. ಥ್ಯಾಂಕ್ ಯು.